ಒಬ್ಬ ಚಪ್ಪಲಿ ಹೊಲಿತಾ ಇದ್ದ ಅಬ್ರಾಹಿಂ ಲಿಂಕನ್ ಅಮೆರಿಕ ಅಧ್ಯಕ್ಷನಾದ. ನಮ್ಮ ದೇಶದಲ್ಲಿ ಎಷ್ಟೋ ಅಬ್ರಾಹಿಂ ಲಿಂಕನ್ಗಳು ಕಾಲಿಗೆ ಚಪ್ಪಲಿ ಇಲ್ಲದೆ ಇನ್ನೂ ಚಪ್ಪಲಿ ಹೊಲಿತಾನೆ ಇದ್ದಾರೆ. ಇದಕ್ಕೆಲ್ಲ ಏನ್ ಕಾರಣ ಇವರ ಲಂಚ. ಒಬ್ಬ ಲಾರಿ ಡ್ರೈವರ್, ಒಬ್ಬ ಕೂಲಿ ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ನೆಲ್ಲ ಈ ಲಂಚಕೋರರಿಗೆ ತಿನ್ನಿಸ್ತಾ ಇದ್ರೆ ಅವ್ ನಮ್ಮ ಸಂಸಾರನ ಯಾವ ರೀತಿ ಸಾಕ್ತಾನೆ ಇವರ ಇವರೆಲ್ಲರ ಕಷ್ಟ, ಸಂಕಟ, ವೇದನೆ ನೋಡೋಕಾಗ್ದೇನೆ ನನ್ನ ಹೃದಯ ನನ್ನ ಈ ಕೆಲಸ ಮಾಡೋದಕ್ಕೆ ಪ್ರೇರೇಪಿಸಿತು. ಯುವರ್ ಆನರ್, ಒಮ್ಮೆ ವಿಶ್ವಕವಿ ರವೀಂದ್ರನಾಥ ಠಾಗೂರ್ ಹೇಳಿದ ಮಾತು ಜ್ಞಾಪಕ ಬರ್ತಾ ಇದೆ. ಎಲ್ಲಿ ಮನಸ್ಸು ನಿರ್ಭಯವಾಗಿರುತ್ತೋ, ಎಲ್ಲಿ ಮನುಷ್ಯರು ಸ್ವಾಭಿಮಾನದಿಂದ ತಲೆ ಎತ್ತಿ ಬದುಕ್ತಾರೋ, ಎಲ್ಲಿ ನಮ್ಮ ಜ್ಞಾನ, ವಿಜ್ಞಾನ, ಮೂಢನಂಬಿಕೆಗಳನ್ನು ಅಳಿಸಾಕುತ್ತೋ, ಎಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ತೋಚೋದಿಲ್ವೋ ಅಂತ ಸ್ವೇಚ್ಛಾ ಸ್ವರ್ಗದಲ್ಲಿರೋ ದೇವರೇ ನನ್ನ ದೇಶನ ಮುಂದುವರಿಸುವಂತ ಅವರು ಗೀತಾಂಜಲಿಯಲ್ಲಿ ಬರೆದಿದ್ದಾರೆ. ಅವರು ಕಂಡ ಸ್ವರ್ಗಲೋಕದ ಕಡೆ ನನ್ನ ದೇಶನ ಮುಂದುವರಿಸೋಕೆ ಈ ರಕ್ತಾಂಜಲಿಯನ್ನು ಬರೆದಿದ್ದೀನಿ.